ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಿವೃತ್ತ ಜಿಲ್ಲಾಧಿಕಾರಿಗಳು ಆಗಿರುವಂತಹ ಡಾಕ್ಟರ್ ಡಿ.ಸಿ. ಸೋಮಶೇಖರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರ ಒಂದು ಆಯ್ಕೆ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದ್ರು. ಹೊಸಕೋಟೆ ತಾಲೂಕಿನ ಮುಗಬಾಳದಲ್ಲಿ ನಡೆದ ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಅವರ ಸ್ಪರ್ಧೆ ವಿಚಾರವಾಗಿ ಸ್ಪಷ್ಟವನ್ನ ಪಡಿಸಿದ್ರು. ನಾನು ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷರ ಆಯ್ಕೆಗೆ ಸ್ಪರ್ಧೆ ಮಾಡುವುದು 100% ಖಚಿತ. ಈಗಾಗಲೇ ಮಾನಸಿಕವಾಗಿ ಭೌತಿಕವಾಗಿ ಸಿದ್ಧತೆ ಆಗಿದೆ. ನನ್ನ ಪರವಾಗಿ ಈಗಾಗಲೇ 3-4 ತಂಡಗಳು ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿದೆ. ವಿವಿಧ ಜಿಲ್ಲೆಗಳಲ್ಲಿ ಸಂಪರ್ಕ ಸಾಧಿಸಿ ಅಲ್ಲಿನ ಅಜೀವ ಸದಸ್ಯರು, ಈ ಹಿಂದೆ ಇದ್ದ ಪದಾಧಿಕಾರಿಗಳು, ಮುಂದೆ ಆಗುವ ಇಚ್ಛೆಯುಳ್ಳ ಪದಾಧಿಕಾರಿಗಳು ಎಲ್ಲರನ್ನ ಸಂಪರ್ಕಿಸಿ ಸಾಹಿತ್ಯ ಪರಿಷತ್ಗೆ ಹೊಸ ಸಾಹಿತ್ಯಿಕ ಸ್ಪರ್ಶ ಕೊಡಬೇಕು. ಅಲ್ಲಿ ತಾಯಿ ಭುವನೇಶ್ವರಿ ಗುಡಿಯಲ್ಲಿ ಕನ್ನಡದ ಕೈಂಕರ್ಯ ಕಾಯಕ ನಿತ್ಯ ನಡಿಬೇಕು. ಅಲ್ಲಿನ ಗರ್ಭಗುಡಿಯನ್ನ ಜನಸಾಮಾನ್ಯರಿಗೆ ಮುಕ್ತವಾಗಿಡಬೇಕು. ಹೆಚ್ಚು ಸಾಹಿತ್ಯಿಕ ಚಟುವಟಿಕೆಗಳು ನಡೆಯಬೇಕು. ಯುವ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಕಲೆ ಸಂಸ್ಕೃತಿ ಉಳಿಸುವ ಸಾಹಿತ್ಯಿಕ ಚಟುವಟಿಕೆಗಳು ಮಾಡಬೇಕು ಎನ್ನುವ ಹಂಬಲ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಈ ಹಿಂದೆ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕನಾಗಿದ್ದೆ. ನಿವೃತ್ತಿ ನಂತರ ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಅಷ್ಟೇ ಅಲ್ಲ, ನನಗೆ ಎಲ್ಲೆಲ್ಲಿ ಕೆಲಸ ಮಾಡಿಕ್ಕೆ ಅವಕಾಶ ಸಿಕ್ತೋ ಅಲ್ಲೆಲ್ಲ ಕನ್ನಡದ ಅಸ್ಮಿತೆಯನ್ನ ಉಳಿಸುವ ಕೆಲಸ ಮಾಡಿದ್ದೇನೆ. ಅದರಿಂದ ಈ ಬಾರಿಯ ಕನ್ನಡ ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತಾ ಇದ್ದೇನೆ. ಅದರಿಂದ ಸಾಹಿತ್ಯ ಪರಿಷತ್ನ ಸದಸ್ಯರ ಆಶೀರ್ವಾದ ಬೇಕು. ಭುವನೇಶ್ವರಿ ದೇವಿಯ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ ತಿಳಿಸಿದ್ರು. 100% ಭಾಗ ಮಾನಸಿಕ ಸಿದ್ಧತೆಯಾಗಿದೆ, ಭೌತಿಕ ಸಿದ್ಧತೆಯಾಗಿದೆ. ನನ್ನ ಪರವಾಗಿ 3-4 ತಂಡಗಳು ಇಡೀ ರಾಜ್ಯವನ್ನ ಈಗಾಗಲೇ ಸಂಚರಿಸಿವೆ. ರಾಜ್ಯದ ಅನೇಕ ಜಿಲ್ಲೆಗಳನ್ನ ಈಗಾಗಲೇ ನಾವು ಸಂಪರ್ಕಿಸಿ ಅಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರುಗಳು, ಪದಾಧಿಕಾರಿಗಳು, ಈ ಹಿಂದೆ ಇದ್ದ ಪದಾಧಿಕಾರಿಗಳು, ಮುಂದೆ ಆಗುವಂತ ಪದಾಧಿಕಾರಿಗಳು ಇವೆಲ್ಲ ಸಂಪರ್ಕಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೊಸ ಸಾಹಿತ್ಯಿಕ ಸ್ಪರ್ಶ ಕೊಡಬೇಕು. ಅಲ್ಲಿ ತಾಯಿ ಭುವನೇಶ್ವರಿಯ ಗುಡಿಯಲ್ಲಿ ಕನ್ನಡದ ಕೈಂಕರ್ಯಗಳು, ಕಾಯಕಗಳು ನಿತ್ಯ ನಡೀಬೇಕು. ಮತ್ತು ಆ ತಾಯಿಯ ಸರಸ್ವತಿಯ ಗರ್ಭಗುಡಿಯನ್ನ ಜನಸಾಮಾನ್ಯರಿಗೆ ಮುಕ್ತವಾಗಿಡಬೇಕು. ಮತ್ತು ಹೆಚ್ಚು ಸಾಹಿತ್ಯಿಕ ಚಟುವಟಿಕೆ ನಡೀಬೇಕು. ಯುವ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು. ಸೃಜನಶೀಲ ಸಾಹಿತ್ಯಿಕ ಚಟುವಟಿಕೆ, ಕಲೆ ಸಂಸ್ಕೃತಿ ಸಾಹಿತ್ಯ ಚಟುವಟಿಕೆ ಅದನ್ನ ಮಾಡಬೇಕು ಅನ್ನೋ ಹಂಬಲದಿಂದ. ಯಾಕೆಂದ್ರೆ ನಾನು ಮೊದಲು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿದ್ದೆ, ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಿರ್ದೇಶಕನಾಗಿದ್ದೆ, ಮತ್ತು ನಿವೃತ್ತಿ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ. ಮತ್ತು ನಾನು ಎಲ್ಲೆಲ್ಲಿ ಕಾರ್ಯನಿರ್ವಹಿಸಿದೆ ಅಲ್ಲೆಲ್ಲ ಕನ್ನಡದ ಕಂಪನ್ನ, ಕನ್ನಡದ ಇಂಪನ್ನ, ಕನ್ನಡದ ಅಸ್ಮಿತೆಯನ್ನ ಕಾಪಾಡಿಕೊಂಡು ಬಂದಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಲ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಬೇಕು. ತಾಯಿ ಭುವನೇಶ್ವರಿಯ ಸೇವೆ ಮಾಡಲಿಕ್ಕೆ ನೀವೆಲ್ಲ ಅವಕಾಶ ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇನೆ.